ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಿನ್ನೆಂತೂ IPL 2025ನ ಶೆಡ್ಯೂಲ್ ಯಾವ್ಯಾವ ರೀತಿ ಇದೆ, ಯಾವ್ಯಾವ ಮ್ಯಾಚಸ್ಗಳು ಯಾವ್ಯಾವ ಆಗ್ತಾ ಇದೆ, ಅದು ಕೂಡ ಎಲ್ಲ ಆಗ್ತಾ ಇದೆ, ವೆನ್ಯೂಸ್ಗಳನ್ನೆಲ್ಲ ನಾನು ನಿಮಗೆ ಕ್ಲಿಯರ್ ಕಟ್ ಪಿಕ್ಚರ್ನ ನಾನು ನಿಮಗೆ ನಿನ್ನೆ ಫುಲ್ ವೀಡಿಯೋನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ, ಎಲ್ಲೆಲ್ಲ ಆಗ್ತಾ ಇದೆ IPLನ ಪಿಕ್ಚರ್ಸ್ಗಳು ಅಂತ. ಅದೇ ರೀತಿಯಾಗಿ ನಿನ್ನೆ ಸ್ವಲ್ಪ ಗಡಿಬಿಡಿಯಿಂದ RCB ಕರೆಕ್ಟಾಗಿ ಎಲ್ಲೆಲ್ಲ ಆಗ್ತಾ ಇದೆ, ಯಾವ್ಯಾವಾಗಿದೆ RCB ಮೇನ್ ಮ್ಯಾಚಸ್ಗಳು ಯಾವ್ಯಾವಾಗಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಸ್ಟಾರ್ಟ್ ಆಫ್ ದ ಮ್ಯಾಚಿಂದ ಕೂಡ ಎಂಡ್ ಆಫ್ ದ ಮ್ಯಾಚ್ ತನಕ ಕೂಡ ಎಲ್ಲ ಮ್ಯಾಚಸ್ಗಳನ್ನು ನಾನು ನಿಮಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ. ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದೋ ಹೊಸಬ್ರಾಗಿದೆ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ, ಎಲ್ಲ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮೊದಲೇದಾಗಿ ಬಂದುಬಿಡೋದಾದರೆ RCB ಮ್ಯಾಚಸ್ ಅಂತೂ 22 ಮಾರ್ಚಿಂದ ಸ್ಟಾರ್ಟ್ ಆಗ್ತಿರುವಂಥ ಮೊದಲ ಮ್ಯಾಚ್ RCB, ಅದೇ ರೀತಿಯಾಗಿ KKRನ ರಿಲೇಟೆಡ್ ಜಸ್ಟ್ ಬಂದರೆ ಶನಿವಾರ ಸ್ಟಾರ್ಟ್ ಆಗ್ತಿರುವಂಥ ಮ್ಯಾಚ್ IPL ಕೂಡ ಶನಿವಾರದಿಂದ ಸ್ಟಾರ್ಟ್ ಆಗ್ತಿದೆ. ಓಪನಿಂಗ್ ಮ್ಯಾಚಸ್ಗಳಲ್ಲಿ ನಮ್ಮ RCB ಅದೇ ರೀತಿಯಾಗಿ KKRನ ಸ್ಟ್ಯಾಟ್ ನೋಡ್ತಾ ಬರ್ತಿದ್ರೆ ಅಷ್ಟು ಇಲ್ಲಿ 5 ಮ್ಯಾಚಸ್ಗಳಾಗಿವೆ ನನ್ನ ಪ್ರಕಾರ. ರಜತ್ ಪಟ್ಟಿದಾರ್ ಅದೇ ರೀತಿಯಾಗಿ ಈ ಬಾರಿ ಕ್ಯಾಪ್ಟನ್ ಆಗಿರೋದ್ರಿಂದ RCB ಟೀಮಂದು KKRದಿನ್ನೂ ಕ್ಯಾಪ್ಟನ್ಸಿ ಕನ್ಫರ್ಮಿಟಿ ಕೊಟ್ಟಿಲ್ಲ KKRನ ಮ್ಯಾನೇಜ್ಮೆಂಟ್. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇದ್ದರೆ 7 ಮ್ಯಾಚಸ್ಗಳಲ್ಲಿ ಕನ್ಸಿಕ್ಯೂಟಿವ್ ಆಗಿ ಒಂದೇ ಮ್ಯಾಚಸ್ನ ಇಲ್ಲಿ KKR ಸೋತಿದ್ದಷ್ಟೇ ಬಿಟ್ಟರೆ ಓಪನಿಂಗ್ ಮ್ಯಾಚಸ್ ಅದೇ ರೀತಿಯಾಗಿ RCB ಮತ್ತು KKR ಮ್ಯಾಚಸ್ ಅಲ್ಲ, ಒಟ್ಟಿನಲ್ಲಿ ಓಪನಿಂಗ್ ಮ್ಯಾಚಸ್ಗಳಲ್ಲಿ KKR ಹೆಚ್ಚಿನ ಪಾರ್ಟಿಸಿಪೇಟ್ ಮಾಡಿದೆ. RCB 5 ಬಾರಿ ಏನೋ ಓಪನಿಂಗ್ ಮ್ಯಾಚಸ್ಗಳಲ್ಲಿ ಕಾಣಿಸ್ಕೊಂಡದಷ್ಟು ಬಿಟ್ಟರೆ KKR ಅಷ್ಟು 7 ಬಾರಿಲಿ ಒಂದೇ ಮ್ಯಾಚಸ್ನ ಓಪನಿಂಗ್ ಮ್ಯಾಚಸ್ಸಲ್ಲಿ ಸೋತಿರೋದು. ನಮ್ಮ RCB 4 ಸೋತ್ಕೊಂಡು 1 ವಿನ್ ಆಗಿದೆ. ಅಂದರೆ ಓಪನಿಂಗ್ ಮ್ಯಾಚಸ್ಗಳಲ್ಲಿ ಕಂಪೇರ್ ಮಾಡ್ತಾ ಇದ್ದರೆ ಆದರೆ ಈ ಸೀಸನ್ನೇ ಡಿಫ್ರೆಂಟ್ ಆಗಿದೆ. KKRನಲ್ಲಿ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳು ರೂಲ್ಡ್ ಔಟ್ ಆಗಿರೋದು ಮತ್ತು ಮೇನ್ ನಮ್ಮ RCB ಟೀಮ್ ಒಂಥರ ಡಿಫ್ರೆಂಟ್ ಆಗಿರೋದ್ರಿಂದ ಈ ಬಾರಿ ಸೀಸನ್ನಲ್ಲಿ ಯಾವ ರೀತಿ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದ ಅದೇ ರೀತಿ ಎಂಡ್ ಆಫ್ ದ ಮ್ಯಾಚ್ ತನಕ ಕೂಡ ರಿಸಲ್ಟ್ನ ನಾವು ಇವಾಗಲೇ ಆ್ಯಕ್ಟಿವ್ನ ಮಾಡ್ಕೊಳ್ಳಿಕ್ಕಾಗಲ್ಲ, ಯಾವ ರೀತಿ ಆಗಬಹುದು ರಿಸಲ್ಟ್ ಅಂತ. ಮತ್ತೇನಪ್ಪ ಅಂತ ಹೇಳಿದರೆ RCB ಆಲ್ ಮ್ಯಾಚಸ್ಗಳು ಯಾವ್ಯಾವಾಗಿದೆ ಅಂತ ಇವಾಗ ತಿಳಿಸ್ಕೊಡ್ತೇನೆ. ಮಾರ್ಚ್ 22 KKR ಅದೇ ರೀತಿಯಾಗಿ RCB ಅಂತ ಮೊದಲೇ ಮ್ಯಾಚ್ ಆಯಿತು. ಅದೇ ರೀತಿಯಾಗಿ ಸೆಕೆಂಡ್ ಮ್ಯಾಚ್ ನಮ್ಮ RCBದು ಆಗ್ತಾ ಇರೋದು ಮಾರ್ಚ್ 28ಕ್ಕೆ RCB ಅದೇ ರೀತಿಯಾಗಿ ಚೆನ್ನೈ ಫ್ರೈಡೆ ಅಂದರೆ ಶುಕ್ರವಾರ ಆಗ್ತಾ ಇರೋದು. ಅದೇ ರೀತಿಯಾಗಿ ಏಪ್ರಿಲ್ 2ಕ್ಕೆ RCB ಅದೇ ರೀತಿಯಾಗಿ ಗುಜರಾತ್ ಟೈಟನ್ಸ್ ಆಗ್ತಾ ಇರೋದು ವೆನ್ಸ್ಡೇಗೆ ಮ್ಯಾಚ್ ನಂಬರ್ 14. ಅದೇ ರೀತಿಯಾಗಿ ಏಪ್ರಿಲ್ 7ಕ್ಕೆ ಮುಂಬೈ ಇಂಡಿಯನ್ಸ್ ಅದೇ ರೀತಿಯಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗ್ತಾ ಇದೆ. ಏಪ್ರಿಲ್ 10ಕ್ಕೆ RCB ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಆಗ್ತಾ ಇದೆ. ಏಪ್ರಿಲ್ 13ಕ್ಕೆ ರಾಜಸ್ಥಾನ್ ರಾಯಲ್ಸ್ ಅದೇ ರೀತಿಯಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಏಪ್ರಿಲ್ 18ಕ್ಕೆ RCB ಅದೇ ರೀತಿಯಾಗಿ ಸನ್ರೈಸರ್ಸ್ ಹೈದರಾಬಾದ್ ಆಗ್ತಾ ಇದೆ. ಅದೇ ರೀತಿಯಾಗಿ ಏಪ್ರಿಲ್ 27ಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿಯಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚ್ ನಂಬರ್ 44. ಮೇದಲ್ಲಿ ಬಂದರೆ ಮೇ 3ಕ್ಕೆ RCB ಅದೇ ರೀತಿಯಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ರೈವಲ್ರಿ ಇದೆ. ಮೇ 9ಕ್ಕೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಅದೇ ರೀತಿಯಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 59ನೇ ಮ್ಯಾಚ್. ಅದೇ ರೀತಿಯಾಗಿ ಮೇ 13ಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದೇ ರೀತಿಯಾಗಿ ಸನ್ರೈಸರ್ಸ್ ಹೈದರಾಬಾದ್ 64ನೇ ಮ್ಯಾಚ್. ಅದೇ ರೀತಿಯಾಗಿ ಮೇ 17ಕ್ಕೆ ಕೊನೆಯ ಮ್ಯಾಚ್ ನಮ್ಮ RCB ಅದೇ ರೀತಿಯಾಗಿ KKR 68ನೇ ಮ್ಯಾಚ್. ನಮ್ಮ RCB ಮೇ 17ಕ್ಕೆ ಕೊನೆಯ ಮ್ಯಾಚ್ನ ಆಟ ಆಡ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಅಲ್ಲಿಂದ ಪ್ಲೇ ಆಫ್ಸ್ಗಳು ಸ್ಟಾರ್ಟ್ ಆಗುತ್ತೆ ಮೇ 27ರ ತನಕ. ನನ್ನ ಪ್ರಕಾರ 27-28ಕ್ಕೇನೋ ಗ್ರ್ಯಾಂಡ್ ಫೈನಲ್ ಇದೆ IPLದು. ನಮ್ಮ RCBದಂತೂ ಇಲ್ಲಿ ಮೇನಾಗಿ KKR ಮೊದಲ ಮ್ಯಾಚ್ ಅದೇ ರೀತಿಯಾಗಿ ಮೇನ್ ರೈವಲ್ರಿ ಅಂತ ಹೇಳಿದ್ರೆ 28. ಅದೇ ರೀತಿಯಾಗಿ ಮೇ 3ಕ್ಕೆ ಇದು 2 ಮೇನ್ ಮ್ಯಾಚಸ್ ಆಗುತ್ತೆ ನಮ್ಮ RCB ರಿಲೇಟೆಡ್. ಯಾಕಪ್ಪ ಅಂತ ಹೇಳಿದ್ರೆ ಚೆನ್ನೈ ಜೊತೆ ಆಟ ಆಡ್ತಿರೋದು, ಒಂದು ಚೆನ್ನೈಯಲ್ಲಿ ಅದೇ ರೀತಿಯಾಗಿ ಒಂದು RCBಲಿ ಆಟ ಆಡ್ತಿರೋದು. ಅವ್ರ ಹೋಮ್ ಗ್ರೌಂಡ್ ಅದೇ ರೀತಿ, ಎರಡನೇದು ನಮ್ಮ ಹೋಮ್ ಗ್ರೌಂಡಲ್ಲಿ ಆಟ ಆಡ್ತಿರೋದು. ಮೇನ್ ರೈವಲ್ರಿ ಅಂತ ಹೇಳಿದೆ ಚೆನ್ನೈ ಅದೇ ರೀತಿಯಾಗಿ RCB ಅಂತಲೇ ಹೇಳ್ಬೋದಾಗಿದೆ. ಮತ್ತೇನಪ್ಪ ಅಂತ ಹೇಳಿದ್ರೆ KKRನಲ್ಲೂ ಕೂಡ ಈ ಬಾರಿ ಮೇನ್ ಹೊಸ ಕ್ಯಾಪ್ಟನ್ ನಮ್ಮ RCBದು ಆಗಿರೋದ್ರಿಂದ ಯಾವ ರೀತಿ ಮೂವ್ಗಳನ್ನು ಮಾಡ್ತಾರೆ ನಮ್ಮ RCB ರಿಲೇಟೆಡ್, ಅದೇ ರೀತಿಯಾಗಿ ಈ ಎಲ್ಲ ಮ್ಯಾಚಸ್ಗಳಲ್ಲಿ ಕ್ಯಾಪ್ಟನ್ಸಿನ ಯಾವ ರೀತಿ ನಡೆಸ್ತಾರೆ ರಜತ್ ಪಟ್ಟಿದಾರ್ ಅನ್ನೋದನ್ನು ಎಲ್ಲವನ್ನು ನೋಡ್ಕೊಳ್ತಾ ಹೋಗೋಣ. ಇದಿಷ್ಟು RCBಯ ಮ್ಯಾಚಸ್ಗಳು ಯಾವಾಗಿದೆ ಶೆಡ್ಯೂಲನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.